ಬಳ್ಳಾರಿ ಜೈಲಿಗೆ ದರ್ಶನ್ ಸ್ಥಳಾಂತರ ವಿಚಾರ ತಿಳಿದ ಅವರ ಅಭಿಮಾನಿಗಳು ಕಾರಾಗೃಹದ ಬಳಿ ದೊಡ್ಡ ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ದರ್ಶನ್ ಇದ್ದ ಪೊಲೀಸ್ ವ್ಯಾನ್ ಬರುತ್ತಲೇ ದರ್ಶನ್ ಪರ ಜೈಕಾರವನ್ನು ಹಾಕಿದ್ರು. ಈ ವೇಳೆ ದರ್ಶನ್ ಅಭಿಮಾನಿಗಳನ್ನ ಚದುರಿಸಲು ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿದ್ರು. ಇದೇ ವೇಳೆ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರೋದಕ್ಕೆ ಜಮ್ಮೀರ್ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಆಗಿರೋದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಸಚಿವ ಪರಮೇಶ್ವರ್ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಈ ಮಧ್ಯೆ ದರ್ಶನ್ ಕೇಸ್ ವಿಚಾರವಾಗಿ ಮಾಧ್ಯಮಗಳ ಮೇಲೆ ಮತ್ತೊಬ್ಬ ಸಚಿವ ಕೆಎನ್ ರಾಜಣ್ಣ ಸಿಡಿದಿದ್ದಾರೆ. ದೇಶದಲ್ಲಿ ದರ್ಶನ್ ಒಬ್ಬರ ವಿಷಯನೇ ಇರೋದಾ, ಅವರೇನು ಸಮಾಜಕ್ಕೆ ರೋಲ್ ಮಾಡಲ್ಲ, ಬರೀ ಅವರದ್ದೇ ತೋರಿಸ್ತಿರಲ್ಲ ಅಂತ ಅಸಹನೆ ತೋರಿಸಿದ್ದಾರೆ. ಈ ಮಧ್ಯೆ ಕೋರ್ಟ್ನಲ್ಲಿ 164 ಹೇಳಿಕೆ ನಂತರ ಜೈಲಿಗೆ ಹೋಗಿ ದರ್ಶನ್ರನ್ನ ಭೇಟಿ ಮಾಡಿದ ಕಾರಣ ನಟ ಚಿಕ್ಕಣ್ಣ ಅವರನ್ನ ಪೊಲೀಸರು ವಿಚಾರಣೆಗಾಗಿ ಕರೆಸಿದ್ರು. ಆದ್ಮೇಲೆ ಅವ್ರನ್ನೆಲ್ಲ ಶಿಫ್ಟ್ ಮಾಡಬೇಕು ಬೇರೆ ಕಡೆ ಅಂತೇಳಿ ತೀರ್ಮಾನ ಮಾಡಿದ್ರು. ಪ್ರಿಸನ್ ಅಥಾರಿಟೀಸ್ ಡಿಸೈಡ್ ಮಾಡಿದ್ದಾರೆ. ನಾವ್ಯಾರು ಕೂಡ ಅದಕ್ಕೆ ಇಂಟರ್ಫಿಯರ್ ಆಗಿಲ್ಲ. ಅದಕ್ಕೇನು ಸಂಬಂಧ ಇದೆ? ಅದಕ್ಕೂ ಸಂಬಂಧ ಇಲ್ಲ. ಬಿಡ್ರಿ ದರ್ಶನ್ ಏನ್ ದೇಶದಲ್ಲೆಲ್ಲ ಬೆಳಗ್ಗೆ ನಿಮ್ ಟಿವಿನಲ್ಲಿ ತೋರಿಸ್ತಾ ಇದ್ರೆ ಅದಕ್ಕಿಂತ ಯಾವ್ದಾರ ಒಳ್ಳೆ ತೋರಿಸ್ರಿ. ಏನ್ ಅವನೇ ರೋಲ್ ಮಾಡಲ್ಲ ಸಮಾಜಕ್ಕೆ, ಬರೀ ಅವಂದೇ ತೋರಿಸ್ಕೊಂಡ್ರೆ ಏನ್ ಟಿವಿ ಅವ್ರಿಗೇನು ಬೇರೆ. ಈಗ ನಾವ್ ಏನ್ ತೋರಿಸ್ಬೇಕು ಅಂತ ಒಂದು ಪ್ರೋಟೋಕಾಲ್ ಹಾಕೊಟ್ಬಿಟ್ರೆ ಆಯ್ತು ಸರ್. ಅದಾಯ್ತದವ್ರು ಹಾಕೊಟ್ರೆ ಇಲ್ಲಿ ಕೇಳವನು ಯಾವನು ಮಿನಿಸ್ಟರ್ ಸರ್, ನೀವು ರಾಜಕಾರಣಿಗಳು ರೋಲ್ ಮಾಡೆಲ್ಗಳಲ್ಲ. ನೀವೇನು ರೋಲ್ ಮಾಡೆಲ್ಗಳೇ? ಮತ್ತೆ ಇವ್ರ ಸುದ್ದಿ ಯಾಕೆ ತಗೋಬೇಕು? ನಿಮ್ಮದು ಬಡದಾಟಗಳು, ಎಗರಾಟಗಳು, ಕಿರುಚಾಟಗಳು, ಪರಚಾಟಗಳು, ಭ್ರಷ್ಟತೆ, ಕಚಡ, ನೆಕ್ಕಿ ತಿನ್ನು. ಅವ್ರಿಗೆ ಹೇಳ್ತಿಲ್ಲ, ನಾನು ಜನರಲಿ ಹೇಳ್ತಿರೋದು. ಇದನ್ನ ಎಲ್ಲ ಮಾಡಿದಾಗ ತೋರಿಸಿದ್ರೆ ಇನ್ನೊಬ್ಬಂದನ್ನ ಚೆನ್ನಾಗಿರುತ್ತಲ್ಲ, ಆಗ ಒಳ್ಳೆ ಸುದ್ದಿ ಬೇಕು. ಆವಾಗ ಅದೊಂದೇನಾ? ಅವನೇನು ರೋಲ್ ಮಾಡ್ಲಾ? ಅವನೊಬ್ಬಂದ ಯಾಕೆ ತೋರಿಸ್ತಾ ಇದ್ದೀರಿ ಅಂತ ಕೇಳಲ್ಲ ಅಲ್ಲ, ಕೇಳಬೇಕು ಅನ್ಸಲ್ಲ. ನೀವು ರೋಲ್ ಮಾಡ್ಲಲ್ಲ, ಅವರೂ ರೋಲ್ ಮಾಡ್ಲಲ್ಲ. ಇವತ್ತಿರೋ ಆರೋಪದ ಆಧಾರದಲ್ಲಿ, ನಾಳೆ ಆರೋಪ ಸಾಬೀತಾಗ್ತಾ ಇದ್ರೆ ನಂಗೆ ಗೊತ್ತಿಲ್ಲ. ಆಮೇಲೆ ಆರೋಪದ ಆಧಾರದಲ್ಲಿ ಇವತ್ತು ಅವರೂ ರೋಲ್ ಮಾಡ್ಲಲ್ಲ, ರಾಜಕಾರಣಿಗಳು ರೋಲ್ ಮಾಡ್ಲಲ್ಲ ಅಂತ ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಹಂಗಾಗಿ ನಾವು ಜನಕ್ಕೆ ಯಾಕೆ ನಿಮ್ಮನ್ನೂ ಅವ್ರದ್ದನ್ನು ಹೆಚ್ಚೆಷ್ಟು ತೋರಿಸ್ತೀವಿಪಾ ಅಂದರೆ, ಇಂತಹ ರೋಲ್ ಮಾಡೆಲ್ಗಳಿಂದ ದಯಮಾಡಿ ಫಾಲೋ ಮಾಡಬೇಡಿಪ್ಪ, ಪಾಠ ಕಲ್ತ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀವಿ. ಆ ಮೆಸೇಜ್ ಕೊಡೋಕ್ಕೆ ಅರ್ಥ ಆಯ್ತಾ ಸರ್? ಥ್ಯಾಂಕ್ ಯು. ಅಭಿಮಾನಿಗಳ ಅವ್ರು ಏನ್ರಿ ಅಭಿಮಾನಿಗಳಿಗೆ? ಅವ್ರಿಗೆ ಏನು ಅರ್ಥವಾಗತ್ತೆ ಕಾನೂನು? ಅವ್ರಿಗೇನು ಅರ್ಥವಾಗತ್ತೆ? ನಿಮ್ಗೇನು ಅರ್ಥವಾಗತ್ತರಪ್ಪ? ಅಭಿಮಾನ ಬೇರೆ, ಕಾನೂನು ಬೇರೆ, ಎರಡು ಬೇರೆ ಬೇರೆ. ಅಂದ ಅಭಿಮಾನದಿಂದಾಗಿ ನೀವು ಮಾಡ್ಕೋತಾ ಹೋದ್ರೆ ನಿಮ್ಮ ಇಷ್ಟ, ಏನಾದ್ರು ಮಾಡ್ಕೊಳ್ಳಿ. ಅದಕ್ಕೊಂದು ಸಮಯ ಸಂದರ್ಭ ನೋಡ್ಬೇಕಲ್ಲ. ಅದನ್ನ ಹೋಗಿ ನಾವು ಒಬ್ಬೊಬ್ಬರ ಮನೆಗೆ ಹೋಗಿ ಬಾಗಿಲು ತಟ್ಬಿಟ್ಟು ಹೇಳ್ಬಿಟ್ಟು ಬರ್ಬೇಕಾ? ಹಂಗಾರೆ ನಾವು ಏನು ಮಾಡ್ಬೇಕು? ನಾವು ಅವ್ರು ಆಲೋಚಿಸ್ಬೇಕು. ಬೇಕಾದ್ರೆ ಆಲೋಚಿಸ್ಕೊಳ್ಳಿ, ಸಾಕಾರ ಬಿಟ್ಕೊಳ್ಳಿ, ಅಷ್ಟೇ, ಮುಗೀತಪ್ಪ. ನಾವೇನು ಮಾಡೋಕ್ಕಾಗತ್ತೆ ಅದಕ್ಕೆ? ಇಂದು ಬರೀ ದರ್ಶನ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಿಲ್ಲ, ಪರಪ್ಪನಗ್ರಹರ ಅಷ್ಟೇ ಅಲ್ಲ, ಬೇರೆಯವ್ರನ್ನೂ ಮಾಡಿದ್ದಾರೆ. ಯಾರ ಪ್ರದೋಷನ್ ಬೆಳಗಾವಿಗೆ, ಧನರಾಜನ ಧಾರವಾಡಕ್ಕೆ, ವಿಜಯಪುರಕ್ಕೆ, ಜಗದೀಶ್ ಲಕ್ಷ್ಮಣ್ ಶಿವಮೊಗ್ಗಕ್ಕೆ, ನಾಗರಾಜ್ ಅನಾರೋಗ್ಯ ಕಾರಣ ಇವತ್ತು ಗುಲ್ಬರ್ಗಕ್ಕೆ ಮಾಡಿಲ್ವಂತೆ, ಇನ್ನು ಯಾವತ್ತೋ ಮಾಡ್ಬೋದೇನೋ. ವಾಹನ ಕೊರತೆ ಆಗೋಯ್ತಂತೆ. ಹೌದಾ? ಪವನ್ ರಾಘವೇಂದ್ರ ನಂದೀಶ ಅವ್ರನ್ನ ನಾಳೆ ಮೈಸೂರು ಜೈಲಿಗೆ ಸ್ಥಳಾಂತರ ಮಾಡಬೇಕು ಅಂದ್ಕೊಂಡಿದ್ದಾರಂತೆ. ಪವಿತ್ರ ಗೌಡ, ಅನುಕುಮಾರ್, ದೀಪಕರ್ ಯಾರೋ ಅಲ್ಲೆಲ್ಲ ಉಳ್ಕೊಂಡಿದ್ದಾರೆ. ಎಲ್ಲಿ? ಪರಪ್ಪನಗರದಲ್ಲೇ. ಇನ್ನು ಯಾರೋ 3-4 ಜನ ತುಮಕೂರಲ್ಲಿದ್ದಾರೆ, ಅವ್ರು ಅಲ್ಲೇ ಇರ್ತಾರೆ. ಯಾರೋ ವಿಲ್ಸನ್ ಗಾರ್ಡನ್ ನಾಗ ಅವ್ರನ್ನೆಲ್ಲ ಅವ್ರನ್ನೂ ಶಿಫ್ಟ್ ಮಾಡ್ತಾರೆ ಅಂತಿದ್ರಂತೆ. ಅದು ಯಾವುದೂ ಶುರುವಾಗಿಲ್ಲ ಪ್ರಕ್ರಿಯೆ ಅಂತ ವರದಿ. ಹಾಂ, ಇಲ್ಲಿಗೆ ಒಂದು ವಿರಾಮ ಇದೆ, ನಂತರ ವಾಪಸ್ ಬರೋಣ. ಈಗ ರಾಜಣ್ಣವ್ರೆ, ಇದನ್ನು ತೋರಿಸ್ಬೇಕಾ ಬೇಡ್ವಾ? ಏನದು ಒಂದೇನೇನ್ರಿ ರೋಲ್ ಮಾಡಲ್ಲ, ಮೂಡ ತೋರಿಸಿದ್ರೆ ಬರೀ ಅದೊಂದೇ ತೋರಿಸ್ತಾರೆ. ಮೂಡಾನ ಏನು ಬೇರೆ ಕೆಲಸ ಇಲ್ವ ನಿಮಗೆ ಅಂತೀರಿ. ವಾಲ್ಮೀಕಿ ತೋರಿಸಿದ್ರೆ ಹಂಗಂತೀರಿ, ಇನ್ನೊಂದು ತೋರಿಸಿದ್ರೆ ಹಂಗಂತೀರಿ, ಹಿಂಗೊಂದು ತೋರಿಸಿದ್ರೆ ಹಿಂಗಂತೀರಿ. ಏನು ತೋರಿಸ್ಬೇಕು ನಾವು? ನಿಮ್ಮ ಪಾಡಿಗೆ ನೀವು ಹೇಳ್ಕೊಳ್ಳಿ, ನಮ್ಮ ಪಾಡಿಗೆ ನಾವು ತೋರಿಸ್ಕೊತೀವಿ. ಹೌದು ಅಲ್ವೇ? ಅಷ್ಟೆ. ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಓಕೆ.